ನಿಮ್ಮ ರೆಡ್ಮಿ ವೈ2 ನಲ್ಲಿ MI ಅಕೌಂಟ್ ಲಾಕ್ ಆಗಿದೆಯಾ? ಪಾಸ್ವರ್ಡ್ ಗೊತ್ತಿಲ್ಲದೆ ಸ್ಟಕ್ ಆಗಿದ್ದೀರಾ? ಸರ್ವಿಸ್ ಸೆಂಟ್ರಿಗೆ ಹೋಗಬೇಡಿ. ಈ ವಿಡಿಯೋನಲ್ಲಿ ಈಸಿ ಮೆಥಡನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಪ್ರೋ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು MI ವೈ2 ಅಲ್ಲಿ MI ಅಕೌಂಟ್ ಅನ್ನ ಹೇಗೆ ಅನ್ಲಾಕ್ ಮಾಡುವಂತ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹೆಚ್ಚಿನ ಜನರು ತಮ್ಮ MI ಅಕೌಂಟ್ ಫೋನ್ ಅನ್ನ ರಿಸೆಟ್ ಮಾಡಿದ ಕೂಡಲೇ ಅಲ್ಲಿ MI ಅಕೌಂಟ್ ಲಾಕ್ ಆಗುತ್ತೆ, ಪಾಸ್ವರ್ಡ್ ಗೊತ್ತಿರಲ್ಲ, OTP ಕೂಡ ಬರಲ್ಲ. ಇಂಥ ಸಿಚುವೇಶನ್ ಗಳಲ್ಲಿ ಫೋನ್ ಕೂಡ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಎರಡು ಮೆಥಡ್ ಗಳನ್ನ ತೋರಿಸ್ಕೊಡ್ತೀನಿ. ಒಳ್ಳೆಯದು www.mi.com ಅಂತ ಸರ್ಚ್ ಮಾಡಿ ಅಥವಾ ಕೆಳಗಡೆ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು MI ಅಕೌಂಟ್ ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡ್ಕೋಬಹುದು. ಸೊ ಇದಕ್ಕೆ ಆ ಫೋನ್ ಅಲ್ಲಿ ಇರುವಂತಹ ಓನರ್ ಡೀಟೇಲ್ಸ್ ಬೇಕಾಗುತ್ತೆ, OTP ಕೂಡ ಬರ್ಬೋದು. ಸೊ ನಿಮ್ಮ ಒಂದು ರಿಜಿಸ್ಟರ್ ಮಾಡ್ಕೊಂಡಿರುವಂತ mi.com ಅಲ್ಲಿ ಏನು MI ಕ್ಲೌಡ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರ ಒಂದು ಸಿಮ್ ಕಾರ್ಡ್ ಅನ್ನ ಬೇರೆ ಮೊಬೈಲ್ಗೆ ಹಾಕಿ OTP ಅನ್ನ ಪಡ್ಕೊಂಡು ನೀವು MI ಅಕೌಂಟ್ ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡಿ MI ಅಕೌಂಟ್ ಅನ್ನ ಬೈಪಾಸ್ ಮಾಡಬಹುದು. ಸೊ ಈ ಮೆಥಡ್ ಏನಾದ್ರೂ ವರ್ಕ್ ಆಗ್ಲಿಲ್ಲ, OTP ಬರ್ತಿರ್ಲಿಲ್ಲ, ಓನರ್ ಡೀಟೇಲ್ಸ್ ನಿಮ್ಮ ಹತ್ರ ಇರ್ಲಿಲ್ಲಪ್ಪ ಅಂತಂದ್ರೆ ಮೆಥಡ್ 2 ಅನ್ನ ಫಾಲೋ ಮಾಡ್ಕೊಂಡು MI ಅಕೌಂಟ್ ಅನ್ನ ಈಸಿಲಿ ಅನ್ಲಾಕ್ ಮಾಡಬಹುದು. ಇದಕ್ಕಾಗಿ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇರಬೇಕು, ಹಾಗೆ ಫ್ಲಾಶ್ ಟೂಲ್ ಇರಬೇಕು. ಸೊ ಫ್ಲಾಶ್ ಟೂಲ್ ಅಂದರೆ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ನಿಮ್ಗೆ ಬೇಕಾದರೆ ಸೊ ಕೆಳಗಡೆ ಕಮೆಂಟ್ ಮಾಡಿ ಹೈ ಅಂತ, ಸೊ ಅಥವಾ ಒಂದು ಗುಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಕೊಟ್ಟು ಸಾಫ್ಟ್ವೇರ್ನ ಕೂಡ ಶೇರ್ ಮಾಡ್ತೀನಿ. ಸೊ ಬರೀ ಇವಾಗ ಎರಡನೇ ಮೆಥಡನ್ನು ಫಾಲೋ ಮಾಡೋಣ. ಸಿಂಪ್ಲಿ ಇವಾಗ ಕಂಪ್ಯೂಟರಲ್ಲಿ ಟೂಲನ್ನು ಆನ್ ಮಾಡ್ಕೊಳ್ಳಿ, ಡಿವೈಸ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಡಿವೈಸ್ ಮ್ಯಾನೇಜರ್ ಓಪನ್ ಆದ ಕೂಡಲೇ ಪೋರ್ಟ್ ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಫೋನನ್ನು ಓಪನ್ ಮಾಡಿ EDL ಅಲ್ಲಿ ಕನೆಕ್ಟ್ ಮಾಡಬೇಕು. MI ವೈ2 EDL ಕನೆಕ್ಟ್ ಮಾಡ್ಬೇಕಂದ್ರೆ ಈ ಥರ ಇಮೇಜಲ್ಲಿರುವಂಥ ಪಾಯಿಂಟನ್ನೇ ಟ್ವಿಜರ್ ಮುಖಾಂತರ ಟಚ್ ಮಾಡಿ USB ಕೇಬಲ್ ಹಾಕಿದರೆ ಪೋರ್ಟ್ ಕನೆಕ್ಟ್ ಆಗುತ್ತೆ. ನೋಡ್ಬೋದು Qualcomm HS USB QD ಲೋಡರ್ ಅಂತ ಬಂತು. ಇವಾಗ ಫೋನ್ ನಮ್ಮದು ಕನೆಕ್ಟ್ ಆಯಿತು. MediaTek ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ Qualcomm ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಆಟೋ ಅಂತ ಇರಲಿ, ಲಾಸ್ಟಲ್ಲಿ ಡಿಸೇಬಲ್ MI ಕ್ಲೌಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸೈಡಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಶುರು ಆಯಿತು. ಸೊ 5 ಮಿನಿಟ್ಸ್ ಟೈಮ್ ತೊಗೊಳುತ್ತೆ, ತಲೆ ತನಕ ವೇಟ್ ಮಾಡಿ, ನಿಮ್ಮ ಫೋನು MI ಅಕೌಂಟು ಅನ್ಲಾಕ್ ಆಗುತ್ತೆ. ನೋಡ್ಬೋದು ಡಿಸೇಬಲ್ MI ಕ್ಲೌಡ್ ಸಕ್ಸಸ್ ಅಂತ ಬಂತು. ಇವಾಗ ಟೂಲನ್ನು ನೋ ಅಂತ ಕ್ಲಿಕ್ ಮಾಡಿ. ಈ ಟೂಲನ್ನು ಕ್ಲೋಸ್ ಮಾಡಿ. MI ಕ್ಲೌಡ್ ಡಿಸೇಬಲ್ ಎಂಡ್ ಅಂತ ಬಂದಿದೆ. ಇವಾಗ ಫೋನ್ MI ಕ್ಲೌಡು ಸಕ್ಸಸ್ಫುಲಿ ಡಿಸೇಬಲ್ ಆಗಿದೆ. ಫೋನನ್ನು ಸಿಂಪ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿ ಫೋನನ್ನು ಆನ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ನಮ್ಮ ಫೋನ್ ಇವಾಗ ಕಂಪ್ಲೀಟ್ಲಿ ಆನ್ ಆಯಿತು. ಈ ಸೆಟಪ್ಪನ್ನು ಕಂಪ್ಲೀಟ್ ಮಾಡಿ ಇನ್ನೊಂದ್ಸಲ ಫೋನನ್ನು ಆನ್ ಮಾಡಿ ತೋರಿಸ್ತೀನಿ MI ಅಕೌಂಟ್ ಆಫ್ ಆಗಿದೆಯೋ ಅಥವಾ ಡಿಸೇಬಲ್ ಇಲ್ದಿದೆಯೋ ಅಂತ. ಸೆಟಪ್ಪನ್ನು ಕಂಪ್ಲೀಟ್ ಮಾಡೋಣ.
ನೋಡ್ಬೋದು ಸ್ನೇಹಿತರೆ, ನಮ್ಮ ಫೋನ್ ಕಂಪ್ಲೀಟ್ಲಿ MI ಅಕೌಂಟ್ ಡಿಸೇಬಲ್ ಆಯಿತು. ಸೊ ಈ ಸ್ಟೆಪ್ ಅನ್ನ ಯೂಸ್ ಮಾಡಿ MI ಅಕೌಂಟ್ ಅನ್ನ ಡಿಸೇಬಲ್ ಮಾಡಬಹುದು. ನಿಮ್ಮ ಫೋನ್ 100% MI ಅಕೌಂಟ್ ಅನ್ಲಾಕ್ ಆಗಿತ್ತು ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಫೋನ್ ಅನ್ನ ಫ್ಯಾಕ್ಟರಿ ರಿಸೆಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಹಾರ್ಡ್ ರಿಸೆಟ್ ಮಾಡೋಕ್ಕಿಂತ ಮುಂಚೆ ಅದರೊಳಗಡೆ ಇರುವಂತ MI ಕ್ಲೌಡ್ ಆಗಿರ್ಬೋದು, MI ಅಕೌಂಟ್ ಆಗಿರ್ಬೋದು, ಗೂಗಲ್ ಅಕೌಂಟ್ ಆಗಿರ್ಬೋದು, ಎಲ್ಲವನ್ನು ರಿಮೂವ್ ಮಾಡಿ ಆಮೇಲೆ ಫ್ಯಾಕ್ಟರಿ ರಿಸೆಟ್ ಮಾಡಿ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಸೊ ಹಾಗೆ ನೀವು ನಿಮ್ಮ ಫೋನ್ ಅಲ್ಲಿ ಗೂಗಲ್ ಅಕೌಂಟ್ ಅಥವಾ MI ಕ್ಲೌಡ್ ಅನ್ನ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದರ ಒಳಗಡೆ ಯೂಸ್ ಆಗಿರುವಂತ ಇಮೇಲ್ ID ಮತ್ತು ಪಾಸ್ವರ್ಡ್ ಅನ್ನ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಈ ತರ ಸಿಚುವೇಶನ್ ಅಲ್ಲಿ ನೀವು ಇಮೇಲ್ ID ಮತ್ತು ಪಾಸ್ವರ್ಡ್ ಅನ್ನ ಯೂಸ್ ಮಾಡಿ ನಿಮ್ಮ ಅಕೌಂಟ್ ಅನ್ನ ಈಸಿಲಿ ಬೈಪಾಸ್ ಮಾಡಬಹುದು ಅಥವಾ ಈಸಿಲಿ ಫೋನ್ ಅನ್ನ ಕಂಪ್ಲೀಟ್ ಆಗಿ ಆನ್ ಮಾಡಬಹುದು. ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಟೆಕ್ ವಿಡಿಯೋಸ್ ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.